ಯಾವಾಗ ನಿಲ್ಲುತ್ತಪ್ಪ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಅಂತ ಹೇಳ್ತಾ ಇದ್ದಂಥವರಿಗೆ ಈಗ ಕರಗಿತ ಕದನದ ಕಾರ್ಮೋಡ ಅನ್ನುವಂತ ಸುಳಿವನ್ನೇನಾದ್ರೂ ಟ್ರಂಪ್ ನೀಡ್ತಾ ಇದ್ದಾರಾ? 24 ದಿನಗಳ ನಂತರ ಯುದ್ಧಕ್ಕೆ ತೆರೆ ಬೀಳುತ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕದನದ ಕಾರ್ಮೋಡ ಕರಗುತ್ತಾ ಹಾಗಿದ್ರೆ ಟ್ರಂಪ್ ಹೇಳಿದ್ದೇನು? 24 ದಿನಗಳ ನಂತರ ಯುದ್ಧ ನಿಂತು ಬಿಡುತ್ತಾ ಹಾಗಿದ್ರೆ ನಿಜವಾಗ್ಲೂ ಕದನ ವಿರಾಮದ ಮಾತುಕತೆ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಮುಂದಿನ 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿರುವಂತದ್ದು ಟ್ರಂಪ್. ಇರಾನ್ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಏನಿದೆ, ಕದನದ ಕಾರ್ಮೋಡ ಕರಗುತ್ತಾ ಹಾಗಿದೆ. ಇನ್ಮುಂದೆ ಯುದ್ಧ ನಡೆಯೋದಿಲ್ವಾ? ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡ್ಕೊಂಡಿರುವಂತದ್ದು 5 ದಿನಗಳ ಕಾಲ ಯುದ್ಧ ನಡೆಯೋದಿಲ್ಲ, ವಿರಾಮವನ್ನ ಘೋಷಣೆ ಮಾಡಲಾಗಿದೆ, ಒಪ್ಪಂದ ಆಗಿದೆ ಅಂತ. ಅಮೆರಿಕ ಜೊತೆಗೆ ಶಾಂತಿಯ ಮಾತುಕತೆಗೆ ಇರಾನ್ ಒಪ್ಕೊಳ್ತಾ ಹಾಗಿದ್ರೆ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಇನ್ನು 5 ದಿನಗಳ ಕಾಲ ಇರೋದಿಲ್ವಾ? 24 ದಿನ ಆಯ್ತು ಯುದ್ಧ ಆರಂಭ ಆಗಿ. 24ನೇ ದಿನಕ್ಕೆ ಸುಮ್ಮನಾಗ್ತಾರಾ ಹಾಗಿದ್ರೆ ನಿಜವಾಗ್ಲೂ ಕೂಡ ಡೊನಾಲ್ಡ್ ಟ್ರಂಪ್? ಮುಂದಿನ 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳ್ತಾ ಇರುವಂತದ್ದು. ಶೀಘ್ರದಲ್ಲೇ ಅಮೆರಿಕ ಇರಾನ್ ಶಾಂತಿಯ ಮಾತುಕತೆಯಾಗುತ್ತಾ ಹಾಗಿದ್ರೆ ಇಸ್ರೇಲ್ ಏನ್ ಹೇಳ್ತಿದೆ ಹಾಗಿದ್ರೆ? ಇಸ್ರೇಲ್ ನೆತನ್ಯಾಹು ಹೇಳ್ತಾರೆ ಯಾವ ಮಾತುಕತೆನೂ ಕೂಡ ಆಗಿಲ್ಲ ಅಂತ. ಹಾಗಿದ್ರೆ ಏನ್ ಹೇಳೋಕೆ ಹೊರಟಿರುವಂತದ್ದು ಡೊನಾಲ್ಡ್ ಟ್ರಂಪ್ ಪೋಸ್ಟ್? ನಿಜವಾಗ್ಲೂ ಕೂಡ ಶಾಂತಿಯಿಂದ ಇರೋದಕ್ಕೆ ಒಪ್ಕೊಂಡಿದ್ದಾರಾ ಇರಾನ್? ಮಾತುಕತೆ ಆಗಿದ್ಯಾ ನಿಜವಾಗ್ಲೂ ಕೂಡ ಇರಾನ್ ಜೊತೆ ಅಮೆರಿಕ ಜೊತೆಗೆ ಇಸ್ರೇಲ್ ಮಾತುಕತೆ ಆಗಿರೋದು ಸತ್ಯನಾ? ಶಾಂತಿಯಿಂದ ಇರೋಕ್ ನಿರ್ಧಾರ ಮಾಡ್ಕೊಂಡಿದ್ದಾರಾ? ಇರಾನ್ ಹೇಳ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಂತ ನಾಟಕ ಅಷ್ಟೇ ಅಂತ. ಯಾವ ಮಾತುಕತೆನೂ ಆಗಿಲ್ಲ, ಎಂಥದೂ ಇಲ್ಲ. ಇದು ಹೊಸ ಸಂಚನ್ನ ರೂಪಿಸ್ತಾ ಇರುವಂತದ್ದು ಡೊನಾಲ್ಡ್ ಟ್ರಂಪ್ ಅಂತ. ಇನ್ನು ಇಸ್ರೇಲ್ ಕೂಡ ಒಮ್ಮತ ಇಲ್ಲ ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ. ನೆತನ್ಯಾಹು ಹೇಳ್ತಾರೆ ನೀವು ಹಾಗಿದ್ರೆ ನೀವು ಸೈಲೆಂಟ್ ಆಗಿದ್ರೂ ಕೂಡ ನಾವು ಯುದ್ಧ ನಿಲ್ಲಿಸೋದಿಲ್ಲ, ನಾವು ಯುದ್ಧವನ್ನ ಮುಂದುವರಿತೀವಿ, ಲೆಬನಾನ್ನ ಅಟ್ಯಾಕ್ ಮಾಡ್ತೀವಿ, ನಾವೇನ್ ಅಟ್ಯಾಕ್ ಮಾಡ್ತಾ ಬಂದಿದೀವಿ ಮುಂದುವರಿಸ್ತೀವಿ, ಧ್ವಂಸ ಮಾಡೇ ಮಾಡ್ತೀವಿ ಇರಾನ್ನ ಅಂತ ಹೇಳ್ತಾ ಇರುವಂತದ್ದು ಇಸ್ರೇಲ್. ಹಾಗಿದ್ರೆ ಏನ್ ಮಾಡೋಕ್ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಇನ್ನು ಇರಾನ್ ಒಂದ್ ಕಡೆ ಹೇಳುತ್ತೆ ಈ ಹಿಂದೆ ಕೂಡ ಯುದ್ಧ ನಡೆಯುವಾಗ ಟ್ರಂಪ್ ಕದನ ವಿರಾಮ ಅಂದ್ಕೊಂಡು ಹೇಳ್ದೆ ಕೇಳದೆ ಅಟ್ಯಾಕ್ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಟ್ರಂಪ್ ಮಾಡ್ತಾ ಇರುವಂತ ನಾಟಕ. ಯಾವ ಮಾತುಕತೆನೂ ಆಗಿಲ್ಲ, ಯಾವ ಶಾಂತಿ ಮಂತ್ರನೂ ಇಲ್ಲ, ಇಲ್ಲಿ ನಾವು ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇರುವಂತದ್ದು ಇರಾನ್. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಸುಳ್ಳ ನಾಟಕನ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಈ ಕಡೆ ಇಸ್ರೇಲ್ ಮುಂದುವರಿಸ್ತಾ ಇದೆ. ಕದನ ವಿರಾಮ ಇದ್ದಿದ್ರೆ ಅಟ್ಯಾಕ್ ಮಾಡ್ತಾ ಇರ್ಲಿಲ್ಲ ಇಸ್ರೇಲ್ ಜೊತೆಗೆ ಇರಾನ್ ಕೂಡ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮುಂದುವರಿತಾನೇ ಇದೆ.